ದೃಶ್ಯ ಮಾಧ್ಯಮದವರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ. ಇದು ಹಳೇ ನಾಟಕದ ಕಂಪನಿ ಇರುತ್ತಲ್ಲ, ಆ ಥರ ಒಂದು ತಂಡ. ನಮ್ಮ ಬಾಸ್ ಆ ತಂಡದ ಅಧ್ಯಕ್ಷರು. ಸರ್ ಫೋನ್ ಮಾಡಿದಾಗ ಈ ಪಾತ್ರ ನೀನು ಮಾಡ್ಬೇಕಪ್ಪ, ಚೆನ್ನಾಗಿರುತ್ತೆ ಮಾಡು ಅಂದರು. ತುಂಬ ಖುಷಿ ಆಯಿತು. ಮನಮೂರ್ತಿ ಸಾರ್ಗೆ ಇದು ಹೊಸ ಜಾನರು, ಅವ್ರದ್ದೆಲ್ಲ ಮೆಲೋಡಿ ಹಾಡುಗಳು ಜಾಸ್ತಿ. ಇಂಥ ಅದ್ಭುತವಾದ ಹಾಡನ್ನ, ಟ್ಯೂನ್ನ ಮತ್ತು ರಿದಮ್ನ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನಮ್ಮ ಆರ್ಕೆಸ್ಟ್ರಾಗ ಒಂದು ಸಾಂಗ್ ಆಯಿತು. ನಾವು ಆರ್ಕೆಸ್ಟ್ರಾದವರು ಎಲ್ಲ ಬಂದು ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಒಂಥರ ತವ್ರ ಮನೆಯಿಂದ ಬಂದಂಗೆ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಜೆಂಟ್ಸ್ಗೆ ಮತ್ತೆ ರಾಜ್ಯೋತ್ಸವಕ್ಕೆ, ಗಣೇಶಗೆ ಪಬ್ಲಿಕ್ ಸಾಂಗ್ ಯಾವ್ಯಾವ ಬರುತ್ತೆ ಅಂತ ಕಾಯ್ತಾ ಇದ್ವಿ ನಾವು, ಡುಯೆಟ್ ಯಾವ್ದಾವ್ದು ಬರುತ್ತೆ ಅಂತ. ಈಗ ನನಗನ್ಸುತ್ತೆ ನೆಕ್ಸ್ಟ್ ರಾಜ್ಯೋತ್ಸವಕ್ಕೆ ಈ ಸಾಂಗು ರಾರಾಜಿಸುತ್ತೆ ಎಲ್ಲ ಸ್ಟೇಜಲ್ಲಿ. ಖಂಡಿತ ನಮ್ಮ ಆರ್ಕೆಸ್ಟ್ರಾ ಇವಾಗೆಲ್ಲ ಇದೀವಲ್ಲ, ನಾವು ಅಲ್ಲಿಂದನೇ ಬಂದವರು, ಅದು ಒಂದು ಸೆನ್ಸ್ ಇರುತ್ತೆ ಆರ್ಕೆಸ್ಟ್ರಾದವ್ರಿಗೆ. ಈ ಸಾಂಗ್ ಹಿಟ್ ಆಗುತ್ತೆ ಗ್ಯಾರಂಟಿ. ಏನಪ್ಪಾ, ಹೌದಾ? ಥ್ಯಾಂಕ್ ಯು. ನಮಗೂ ಖುಷಿ, ಯಾಕಂದರೆ ನಾವು ಅಲ್ಲಿಂದನೇ ಬಂದವರು, ಆ ಫೀಲ್ಡಿಂದನೇ ಬಂದವರು. ಅತ್ರಿಯವರ ಆರ್ಕೆಸ್ಟ್ರಾದಲ್ಲಿ ಮುಖ್ಯವಾಗಿ ನಾನು ಅಲ್ಲಿ ಕೆಲಸ ಮಾಡಿದ್ದು, ಜಿ ವಿ ಅತ್ರಿಯವರ ತಂಡದಲ್ಲಿ. ಅವ್ರದ್ದೆಲ್ಲ ಜಾಸ್ತಿ ಮೆಲೋಡಿ ಹಾಡುಗಳಿತ್ತು, ಪಿ ವಿ ಶ್ರೀನಿವಾಸ್. ಈ ಸಿನಿಮಾಗೆ ಸರ್ ಯೋಗರಾಜ್ ಸರ್ ಫೋನ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಮಾಡಪ್ಪ ನೀನು ಅಂದ್ರೆ ತುಂಬ ಖುಷಿ ಆಯಿತು ನನಗೆ. ಬಲವಾದ ಟೀಮನ್ನು ಕಟ್ಟಿದ್ದಾರೆ. ನಾರಾಯಣ್ ಸರ್ ಜೊತೆಲಿ ಫಸ್ಟ್ ಪಿಕ್ಚರ್ ನಮಗೆ ಬರೋದು ಕಾಂಬಿನೇಷನ್ ಇದು. ಆಮೇಲೆ ಮನು ಅಂತೂ ಬಿಡಿ, ಅವನ ಟೈಮಿಂಗೇ ಇಲ್ಲ, ಅಷ್ಟು ಕಾಡ್ಬಿಟ್ಟಿದ್ದಾನೆ ನನ್ನಂತೂ. ಅಣ್ಣ ಕಾಂಬಿನೇಷನ್ ಮಾಡ್ಬೇಕಣ್ಣ, ಪ್ಲೀಸ್ ಅಣ್ಣ ಅಂತ. ಕತೆ ಕೇಳಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಬರೀ ಸಾಂಗೇ ಅಲ್ಲ, ಸೀನ್ಗಳು ಅಷ್ಟೇ ಅಷ್ಟು ಚೆನ್ನಾಗಿತ್ತು. ಸೀನ್ಗಳೆಲ್ಲ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು. ತುಂಬ ಖುಷಿ ಆಯಿತು. ನಮ್ಮ ಕೋ ಆರ್ಟಿಸ್ಟ್ಗಳು ಸುಮಾರು ಜನ ಇಲ್ಲೆಲ್ಲ ಕೂತಿದ್ದಾರೆ. ಅವರೆಲ್ಲ ಯೂಟ್ಯೂಬ್ನಲ್ಲಿ ಒಳ್ಳೆ ರಾಜರು. ಅವರೆಲ್ಲ ಕೈ ಎತ್ತಿಪ್ಪ ಒಂದ್ಸರಿ, ಕಾಲಲ್ಲ ಕೈ. ಸೋಷಿಯಲ್ ಮೀಡಿಯಾ ಬಾಂಧವರು. ಇವರೆಲ್ಲರೂ ನಮ್ಮ ಕೋ ಆರ್ಟಿಸ್ಟ್ಗಳು. ತುಂಬ ಚೆನ್ನಾಗಿತ್ತು ನಮ್ಮ ಟೀಮು. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ತಬಲಾ ನಾಣಿ ಹೋಗ್ಬಿಟ್ಟು ಈ ಸಿನಿಮಾದಿಂದ ತಮಟೆ ನಾಣಿ ಆಗೋಯ್ತು. ಅಲ್ಲೂ ಮಾತಾಡ್ತಾ ಇದ್ರು, ಏನು ಸರ್ ಹಿಂಗೆ ನುಡಿಸ್ತೀರಾ ನೀವು ತಮಟೆ ಅಂತ. ನಮಗದು ಆಸೆ. ಅಂಥ ಪಾತ್ರನೇ ಸಿಕ್ತು. ತುಂಬ ಖುಷಿ ಆಯಿತು. ಒಳ್ಳೆ ಪಾತ್ರ, ಸಖತ್ ಎಂಜಾಯ್ ಮಾಡಿದ್ದೀವಿ. ಸಾಂಗು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ, ಟೀಮು ಚೆನ್ನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನಿಮ್ಮೆಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಅರೆ ವಾ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.